ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಯಾವ ರೀತಿ ಮನೆಯಿಂದನೇ ಓವರ್ಲಾಕ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ಲೌಸ್ ನೀವು ಸೈಡ್ ಫಿಟ್ಟಿಂಗ್ ಮಾಡಿರ್ತೀರಲ್ವಾ, ಸೊ ಅಲ್ಲಿ ನಿಮ್ಗೆ ಯೂಶಲಿ ಓವರ್ಲಾಕ್ ಮಾಡ್ತಾರಲ್ವಾ, ಸೆಕ್ಯೂರ್ ಇರಬೇಕು ಅಂತೇಳಿ ಓವರ್ಲಾಕ್ ಮಾಡಿಕೊಡ್ತಾರಲ್ವಾ. ಸೊ ಅದನ್ನು ಯಾವ ರೀತಿ ಮಾಡೋದು, ಎಮರ್ಜೆನ್ಸಿಗೆ ನೀವು ಏನಾದರೂ ಮನೇಲೇ ಮಾಡ್ಕೊಬೋದು. ಇವಾಗ ಹೊರಗಡೆ ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ, ಸೊ ಮನೇಲೇ ಮಾಡಿಕೊಡ್ಬೋದು. ಯಾವ ರೀತಿ ಅಂತಂದರೆ ತುಂಬ ಈಸಿಯಾಗಿದೆ, ಸಿಂಪಲ್ಲು. ಸೊ ಈ ರೀತಿ ನಾರ್ಮಲ್ ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ಮಾಮೂಲಿ ಸ್ಟಿಚಿಂಗ್ ಥ್ರೆಡ್ ಬರುತ್ತಲ್ವ, ಸೊ ಆ ಥರ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಓವರ್ಲಾಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ನೋಡಿ, ಈ ರೀತಿ ಎರಡು ಬಟ್ಟೆ ಇರುತ್ತಲ್ವ, ನಿಮಗೆ ಎರಡು ಕಾಣಿಸುತ್ತಲ್ವ, ಅಂದರೆ ಸ್ಟಿಚ್ ಮಾಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ ಬ್ಲೌಸಲ್ಲಿ ಎಡ್ಜಲ್ಲಿ. ಓಕೆನಾ, ಫಿಟ್ಟಿಂಗ್ ಮಾಡಿರ್ತಾರಲ್ಲ ಅಲ್ಲಿ ಯೂಶಲಿ ಓವರ್ಲಾಕ್ ಜಾಸ್ತಿ ಮಾಡೋದು. ಸೊ ಯಾವ ರೀತಿ ಮಾಡೋದು ಅಂತ ನೋಡಿ ಬನ್ನಿ. ಎರಡು ಬಟ್ಟೆನ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ಎರಡೆಳೆ ದಾರ ತೊಗೊಳ್ಳಿ, ಕಾಟನ್ ಥ್ರೆಡ್ಡು. ನೀವು ಯೂಶಲಿ ಓವರ್ಲಾಕ್ಗೆ ವೈಟ್ ಕಲರ್ ಥ್ರೆಡ್ ಯೂಸ್ ಮಾಡ್ತೀವಿ, ನಿಮಗೆ ಕಾಣಿಸ್ಬೇಕು ಅಂತೇಳಿ ನಾನು ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ನಾಟ್ ಮಾಡಿಬಿಟ್ಟು, ಸೊ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ ಆಗುತ್ತೆ. ಓಕೆನಾ, ಈ ಥರ ಎಕ್ಸ್ಟ್ರಾ ಥ್ರೆಡನ್ನು ಟ್ರಿಮ್ ಮಾಡಿಬಿಡ್ಬೇಕು. ಓಕೆ, ತುಂಬ ಯೂಸ್ಫುಲ್ ವಿಡಿಯೋ ಇದು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ, ತುಂಬ ಯೂಸ್ಫುಲ್ ಆಗಿದೆ, ಡಿಫ್ರೆಂಟಾಗಿ ಹೋಗಿದೆ. ಈ ರೀತಿಯೂ ಮನೇಲೂ ಮಾಡ್ಬೋದಾ ಅಂತ ನಿಮಗೂ ಆಶ್ಚರ್ಯ ಆಗುತ್ತೆ. ಮನೆಯಿಂದನೇ ಈಸಿಯಾಗಿ ಮಾಡ್ಕೋಬೋದಾ ಅಂತ. ಡೆಫಿನೆಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೋಡಿ, ಈ ರೀತಿ ಇರುತ್ತೆ. ಸೊ ಎಲ್ಲ ಆದಮೇಲೆ ಈ ಥರ ನೋಡಿ ಏನು ಮಾಡಬೇಕು, ಎರಡು ಬಟ್ಟೆನ ಈ ಥರ ಜೋಡಿಸ್ಕೊಳ್ಳಿ. ಓಕೆನಾ, ಕರೆಕ್ಟಾಗಿ ಲೆವೆಲಲ್ಲಿ ಇಟ್ಕೊಂಡು ಓವರ್ಲಾಕ್ನ ಮಾಡಿ. ಓಕೆನಾ, ನೀವು ಹೊರಗಡೆ ಕೊಡೋಕ್ಕಾಗಲ್ವಲ್ಲ, ಸೊ ಎಮರ್ಜೆನ್ಸಿಗೆ ಇನ್ ಕೇಸ್ ಏನಾದರೂ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರ್ತೀರ ಅಂದರೆ ಅವ್ರ ಬ್ಲೌಸ್ಗೂ ನೀವು ಈ ಥರ ಮನೆಯಿಂದನೇ ನೀವು ಓವರ್ಲಾಕ್ ಮಾಡಿಕೊಂಡು ಕೊಡ್ಬೋದು. ಅದು ಹ್ಯಾಂಡ್ ಓವರ್ಲಾಕ್. ಓಕೆನಾ, ಕೈಯಲ್ಲೇ ಓವರ್ಲಾಕ್ ಯಾವ ರೀತಿ ಮಾಡೋದು ಅಂತ ನೋಡಿ. ಇಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ದೂರ ನೀವು ಏನು ಮಾಡಬೇಕು, ಈ ಥರ ನೀಡಲ್ನ ಸೂಜಿನ ಈ ಥರ ಚುಚ್ಕೊಳ್ಳಿ. ಈ ಥರ ಆದಮೇಲೆ ಬಟ್ಟೆಗೆ ಚುಚ್ಕೊಂಡಾದಮೇಲೆ ಸೊ ನೋಡಿ, ಥ್ರೆಡ್ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂತ. ಸೊ ನೋಡಿ, ಈ ಥರ ತೊಗೊಂಡು ನೀವು ದಾರನ ಎಳಿಬೇಕಾಗುತ್ತೆ. ಫಸ್ಟು ಮಾತ್ರ ಈ ಥರ ಮಾಡಬೇಕಷ್ಟೆ. ಓಕೆನಾ, ಸೊ ನೆಕ್ಸ್ಟ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ತುಂಬ ಟ್ರಿಕ್ಕಿಯಾಗಿದೆ, ಆಮೇಲೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ. ಸೊ ನೋಡಿ, ನೆಕ್ಸ್ಟಿಂದನೇ ನಿಮಗೆ ಫಸ್ಟ್ ಮಾತ್ರ ಈ ಥರ ಮಾಡಬೇಕು, ನೆಕ್ಸ್ಟಿಂದನೇ ಆ್ಯಕ್ಚುಲ್ ಪ್ರೋಸೆಸ್ ಸ್ಟಾರ್ಟ್ ಆಗೋದು. ನೋಡಿ, ಡಿಸ್ಟೆನ್ಸ್ ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ನೀವು ರೆಫರೆನ್ಸ್ ಪಾಯಿಂಟಾಗಿ ನೋಡ್ಕೊಂಡು ಆ ನೀಡಲಲ್ಲೇ ಸ್ವಲ್ಪ ದೂರ ಇದು ಮಾಡ್ಕೊಳ್ಳಿ. ತುಂಬ ದೂರನೂ ಮಾಡಬೇಡಿ, ಸೊ ನೋಡಿ ಹತ್ರನೂ ಮಾಡಬೇಡಿ, ಮೀಡಿಯಮ್. ಈಗೇನು ಮಾಡ್ತೀನಿ, ಕೇರ್ಫುಲ್ಲಾಗಿ ನೋಡಿ, ಸೂಜಿ ಈ ಥರ ಬಟ್ಟೆಗೆ ಹಾಕಾದ್ಮೇಲೆ ಸೊ ನೋಡಿ, ಈ ರೀತಿ ಎರಡು ಥ್ರೆಡ್ ಇರುತ್ತಲ್ವ, ಆ ಎರಡು ಥ್ರೆಡ್ ಮಧ್ಯದಲ್ಲಿ ಈ ಥರ ಸೂಜಿನ ಪಾಸ್ ಮಾಡಬೇಕು. ಓಕೆನಾ, ಕ್ಲಿಯರ್ ಅಂದ್ಕೊತೀನಿ. ತುಂಬಾ ಈಸಿ ಇದೆ, ಕೇರ್ಫುಲ್ಲಾಗಿ ನೋಡಿ ವಿಡಿಯೋನ, ನಿಮಗೂ ಅರ್ಥ ಆಗುತ್ತೆ. ತುಂಬ ಸ್ಲೋಂಗ್ ಮಾಡಿದ್ದೀನಿ ವಿಡಿಯೋ, ಬಿಕಾಸ್ ನಿಮ್ಗೆ ಅರ್ಥ ಆಗಬೇಕಲ್ವ, ಹಾಗಾಗಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಅದು ಜಸ್ಟ್ ದಾರ ಎಳೆದಾಗ ನಿಮಗೆ ವಿ ಶೇಪ್ ಥರ ಕ್ರಿಯೇಟ್ ಆಗುತ್ತೆ. ಓಕೆನಾ, ಸೊ ವಿ ಶೇಪ್ ಥರ ಕ್ರಿಯೇಟ್ ಆಯ್ತಲ್ವಾ, ಇದನ್ನೇ ಓವರ್ಲಾಕ್ ಅಂತ ನಾವು ಸ್ಟಿಚ್ ಅಂತ ಹೇಳ್ತೀವಿ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೋಡಿ ಎಷ್ಟು ಈಸಿ ಆಯಿತು ಅಲ್ವಾ, ಈಸಿನೂ ಇದೆ ಪ್ಲಸ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಆ ಸ್ಟಿಚ್ಚು. ಓಕೆನಾ, ಸೊ ನೋಡಿ, ಈ ರೀತಿ ಎರಡು ಥ್ರೆಡ್ ಇರುತ್ತಲ್ವಾ, ಆ ಎರಡು ಥ್ರೆಡ್ ಮಧ್ಯದಲ್ಲಿ ಈ ಥರ ನೀಡಲ್ನ ಪಾಸ್ ಮಾಡಬೇಕು. ಮಾಡಾದಮೇಲೆ ಈ ಥರ ಜೆಂಟಲಾಗಿ, ಅಂದರೆ ತುಂಬ ಇದು ಮಾಡಬೇಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಈ ಥರ ದಾರನ ಎಳ್ಕೊಂಡ್ರೆ ವಿ ಶೇಪ್ ಥರ ಕ್ರಿಯೇಟ್ ಆಯಿತು. ತುಂಬಾ ಟೈಟಾಗೂ ಮಾಡಬೇಡಿ, ಲೂಸು ಮಾಡಬೇಡಿ, ಮೀಡಿಯಮಾಗಿ ಇದು ಮಾಡಿ. ಓಕೆನಾ, ಸೊ ನೋಡಿ ಆಯ್ತಲ್ವಾ. ಸೊ ಈ ಥರ ವಿ ಶೇಪ್ ಥರ ಕ್ರಿಯೇಟ್ ಆಯಿತು. ಇದೇ ರೀತಿ ನೀವು ಪೂರ್ತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ, ಎರಡು ಥ್ರೆಡ್ ಮಧ್ಯದಲ್ಲಿ ನೀವು ನೀಡಲ್ನ ಪಾಸ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಆಮೇಲೆ ಎಳೆದ್ರೆ ಆಯಿತು. ಓಕೆನಾ, ಇದನ್ನು ಓವರ್ಲಾಕ್ ಸ್ಟಿಚ್ ಅಂತ ಕರಿತೀವಿ. ಅದು ಮಿಷಿನಲ್ಲಿ ನೀವು ಮಾಡ್ತಾರಲ್ವಾ, ಮಿಷಿನಲ್ಲಿ ಮಾಡಿದ್ರೆ ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ ಥರನೇ ಬರುತ್ತೆ ನಿಮಗೆ. ನೋಡಿ, ಇದು ಕೈಲಿ ಮಾಡೋದು. ಎಮರ್ಜೆನ್ಸಿಗೆ ಇನ್ ಕೇಸ್ ನೀವೇನಾದರೂ ಮಾಡ್ಕೋಬೇಕು ಅಂದ್ಕೊಳ್ಳಿ, ಯೂಶಲಿ ಲೇಡೀಸ್ ಗೊತ್ತಲ್ವ ನಿಮಗೆ, ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತಾರೆ. ಸೊ ಸಡನ್ನಾಗಿ ಆ ಬ್ಲೌಸು ಅಂದರೆ ಓವರ್ಲಾಕು ಮಾಡಿ ಕೊಡಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡ್ಬೋದು, ಮನೇಲೇ ಕಲ್ತ್ಕೊಂಡಿದ್ರೆ ಈ ಥರ ಈಸಿಯಾಗಿ ನೀವೇ ಮಾಡಿಕೊಡ್ಬೋದಲ್ವಾ. ಮನೇಲೇ ನೀವೇ ಈ ಥರ ಕಲ್ತ್ಕೊಂಡಿದ್ರೆ ಈ ಥರ ಓವರ್ಲಾಕ್ದು ಈಸಿಯಾಗಿ ನೀವೇ ಬ್ಲೌಸ್ಗೆ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ಬೋದು. ನೀವು ಹೊರಗಡೆ ಹೋಗಿ ಕೊಡಬೇಕು ಅನ್ನೋದು ಏನೂ ಇರಲ್ಲ.
ಮಿಷಿನಲ್ಲಿ ಮಾಡ್ತಾರಲ್ಲ ಹೊರಗಡೆ, ಅದು ಟೈಮು ಸೇವ್ ಆಗುತ್ತೆ ಆ್ಯಕ್ಚುಲಿ. ನಿಮಗೆ ಮನೇಲೇ ಕಲ್ತ್ಕೊಂಡ್ಬಿಟ್ರೆ ಈ ಥರ ನಿಮ್ಗೊಂದು ಬೆನಿಫಿಟ್ ಆ್ಯಕ್ಚುಲಿ. ಹೆಂಗಿದ್ರು ಬ್ಲೌಸ್ ಸ್ಟಿಚ್ ಮಾಡ್ತಿರಲ್ವ, ಅವ್ರಿಗೆ ಅಂತೂ ತುಂಬ ಯೂಸ್ಫುಲ್ಲಾಗಿದೆ ಇದು. ನೀವು ಮಾಡಿ, ನೀವು ಈ ಥರ ಅದಕ್ಕೆ ಎಕ್ಸ್ಟ್ರಾ ಚಾರ್ಜು ಮಾಡ್ಬೋದು ಆ್ಯಕ್ಚುಲಿ. ನೀವು ಈ ಥರ ಓಲಾಕ್ ಕೊಡ್ತಾ ಇರ್ತೀರಲ್ವ, ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀರಲ್ವ, ಅದೇ ರೀತಿ ಈ ಥರ ಓಲಾಕ್ ಮಾಡಿಕೊಟ್ರೂ ನೀವು ಎಕ್ಸ್ಟ್ರಾ ಚಾರ್ಜನ್ನ ಮಾಡ್ಬೋದು. ನೋಡಿ, ಸೇಮ್ ಮಿಷಿನಲ್ಲಿ ಹೇಗೆ ಸ್ಟಿಚ್ ಮಾಡಿದ್ರೆ ಕಾಣಿಸುತ್ತಲ್ವ ಮಿಷಿನಲ್ಲಿ, ಅದೇ ಥರ ಕಾಣಿಸುತ್ತೆ. ಮತ್ತೇನೋ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. 2 ಥ್ರೆಡ್ ಮಧ್ಯದಲ್ಲಿ ನಿಮಗೆ ಆ ಸೂಜಿನ ಪಾಸ್ ಮಾಡಬೇಕಾಗುತ್ತೆ ಅಷ್ಟೇ. ತುಂಬಾ ಯೂಸ್ಫುಲ್ ಇದೆ ಈ ವಿಡಿಯೋ. ಯಾರಿಗೆಲ್ಲ ಹೊಸ್ದಾಗಿ ಇದು ಅಂದರೆ ಏನಂತೀರ, ಹೊಸ್ದಾಗಿ ಗೊತ್ತಿದೆ ಈ ಥರ ಅಂತಂದರೆ, ಗೊತ್ತೇ ಇಲ್ಲ ನಿಮ್ಗೆ ಇದ್ರ ಬಗ್ಗೆ ಅಂತಂದರೆ, ಹೊಸ್ದಾಗಿ ನೋಡ್ತಾ ಇದ್ದೀವಿ ಈ ರೀತಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯೂಸ್ಫುಲ್ ಆಗಿದೆ ಅಂದರೆ ಕಮೆಂಟ್ ಮಾಡಿ ದಯವಿಟ್ಟು. ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಯೂಸ್ಫುಲ್ ಇದೆ ಅಂತ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಯೂಸ್ಫುಲ್ ವಿಡಿಯೋ ಇದು, ಮಿಸ್ ಮಾಡ್ಕೊಬೇಡಿ. ಸೊ ಟ್ರೈ ಮಾಡಿ ನೀವು, ತುಂಬಾ ಈಸಿ ಇದೆ. ಒನ್ಸ್ ನೀವು ಕಲ್ತಾದ್ಮೇಲೆ ನೀವು ಫಾಸ್ಟಾಗಿ ಮಾಡಿ ಕೊಡ್ಬೋದು, ಓಕೆನಾ. ನಾನು ನಿಮಗೆ ವೀಡಿಯೋಗೋಸ್ಕರ ಅಂತೇಳಿ ನಿಮಗೆ ಸ್ಲೋಗಿ ತೋರಿಸಿದ್ದೀನಿ. ತುಂಬ ಡೆಫಿನೆಟಾಗಿ ಯೂಸ್ಫುಲ್ ಆಗುತ್ತೆ. ನೀವು ಟ್ರೈ ಮಾಡಿ, ಈ ಥರ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ನೀವು ಲಾಕ್ ಮಾಡಿಕೊಡ್ಬೋದು. ಸೊ ನೋಡಿ, ಇಷ್ಟ ಆಯಿತು ಅಂದ್ಕೊತೀನಿ. ಖಂಡಿತ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ ಈಸ್ ಈಸಿ ಇದೆ, ಹಾಗೆ ಬೇಗನೂ ಮುಗಿಯುತ್ತೆ. ನಿಮಗೆ ಟೈಮು ಸೇವ್ ಆಗುತ್ತೆ, ಹೊರಗಡೆ ಹೋಗಿ ಕೊಡೋ ನೆಸೆಸಿಟಿ ಇರಲ್ಲ, ಮನೆಯಲ್ಲೇ ಮಾಡ್ಕೊಬೋದು, ಓಕೆನಾ. ಸೊ ನೋಡಿ, ಈ ರೀತಿ ಪೂರ್ತಿ ನೋಡಿ ಈ ಥರ ಕಾಣಿಸುತ್ತೆ ಎಡ್ಜಲ್ಲಿ ಮಾಡ್ತೀವಲ್ವ, ಹಾಗಾಗಿ ನೋಡಿ ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ ನಿಮಗೆ. ಈ ಥರ ಇರುತ್ತೆ ಬ್ಯಾಕ್ ಸೈಡು, ನೋಡಿ ಈ ಥರ ಇರುತ್ತೆ ಬ್ಯಾಕ್ ಸೈಡು. ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ಇದೇ ರೀತಿ ನೀವು ಪೂರ್ತಿ ಓವರ್ಲಾಕ್ ಮಾಡಬೇಕಾಗುತ್ತೆ, ಓವರ್ಲಾಕು. ಸೊ ಹ್ಯಾಂಡ್ ಸ್ಟಿಚ್ ಇದು, ಓಕೆನಾ. ತುಂಬಾ ಯೂಸ್ಫುಲ್ ಆಗಿದೆ. ಡೆಫಿನೆಟಾಗಿ ಟ್ರೈ ಮಾಡಾದ್ಮೇಲೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನೋಡಿ, ಇಷ್ಟೇ, ಓಕೆನಾ. ಸೊ ತುಂಬ ಯೂಸ್ಫುಲ್ ಇದೆ, ಓಕೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ಆ ಸ್ಟಿಚ್ಚು ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಆ ಡಿಸೈನ್ ಕ್ರಿಯೇಟ್ ಆಗಿರೋದಲ್ವಾ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಇನ್ನೊಂದೆರಡು ಸ್ಟಿಚ್ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಹಾಗೆ ತೋರಿಸೋಣ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ನಾನು ಯಾಕೆ ಆ ಥರ ಅಂದರೆ ನೋಡಿ, ತುಂಬ ಕ್ಲೋಸಲ್ಲಿ ತೋರಿಸಿದ್ದೀನಿ, ಬಿಕಾಸ್ ನಿಮ್ಗೆ ಅರ್ಥ ಆಗಬೇಕಲ್ವಾ, ಹಾಗಾಗಿ. ಸೊ ಅದಕ್ಕೆ ವೀಡಿಯೋನ ಸ್ಲೋ ಆಗಿ ಮಾಡಿದ್ದೀನಿ, ಓಕೆನಾ. ಸೊ ನಿಮಗೂ ಅರ್ಥ ಆಗಬೇಕಲ್ವಾ. ಸೊ ಮೇನ್ ಇಂಟೆನ್ಷನ್ ಅದೇ ಆಗಿರುತ್ತೆ. ಏನೇ ವೀಡಿಯೋ ಮಾಡಿದ್ರು ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನಿಮಗೂ ಅರ್ಥ ಆಗಬೇಕು. ಏನಾದರೂ ಈ ವಿಡಿಯೋ ಬಂದು ವಿಸಿಟ್ ಮಾಡಿದ್ರೆ ನಿಮಗೇನಾದರೂ ಒಂದು ಯೂಸ್ಫುಲ್ ಆಗಿರಬೇಕು ಅದರಲ್ಲಿ ಅಲ್ವಾ. ಸೊ ಹಾಗಾಗಿ ನಾನು ವೀಡಿಯೋನ ಸ್ಲೋ ಆಗೇ ತೋರಿಸಿದ್ದೀನಿ. ಇದೊಂದು ಡಿಫ್ರೆಂಟಾಗಿದೆ, ಮನೇಲೇ ನೀವು ಓವರ್ಲಾಕ್ನ ಮಾಡ್ಬೋದು. ಮಿಷಿನ್ ಇಲ್ಲ ಅಂದರೂ ಪರವಾಗಿಲ್ಲ. ನೋಡಿ, ಈ ರೀತಿ ಮನೇಲೇ ಹ್ಯಾಂಡ್ ಓವರ್ಲಾಕ್ನ ಮಾಡಿ ನೀವು ಟ್ರೈ ಮಾಡಿ, ಓಕೆನಾ. ಈಸಿ ಇದೆ, ಹೇಗೆ ಬಂತು ಅಂತ ತಿಳಿಸಿ ನೋಡಿ. ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಡೆಫಿನೆಟಾಗೆ ತುಂಬಾ ಈಸಿ ಇದೆ, ಬೇಗ ಮುಗಿಸ್ಬಿಡ್ಬೋದು. ಇಷ್ಟ ಆದರೆ ನೀವು ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಶೇರ್ ಮಾಡಿ ಆದಷ್ಟು, ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತಲ್ಲ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಶೇರ್ ಮಾಡಿ, ಓಕೆನಾ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.